ನನ್ನ ಹೆಸರು ಗಾಯತ್ರಿ ಆಗಿತ್ತು. ನಾನು ಬಡತನದಲ್ಲಿ ಬೆಳೆದಿದ್ದು. ನನ್ನ ಮದುವೆ ನನಗಿಂತ 15 ವರ್ಷ ದೊಡ್ಡವನ ಜೊತೆ ಆಗಿತ್ತು. ನನ್ನ ಮನೆಯವರ ಅವ್ನ ಸಂಪಾದನೆ ನೋಡಿ ಮದುವೆ ಮಾಡಿಸಿದ್ರು. ನಾನು ಅಂದ್ಕೊಂಡೆ ಅವನ ಜೊತೆ ಮದುವೆಯಾಗಿ ಸುಖವಾಗಿರ್ತೀನಿ ಅಂತ. ಆದರೆ ನನ್ನ ತಪ್ಪಾದ ಕಲ್ಪನೆ ಬೇಗನೆ ದೂರ ಆಗಿತ್ತು. ನನ್ನ ಮದುವೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಾಗಿತ್ತು. ನನ್ನ ಮನೆಯಲ್ಲಿ ಅತ್ತೆ, ಮಾವ, ನಾದಿನಿಯರು, ಅತ್ತಿಗೆಯರಿದ್ದರು. ನನಗೆ ಇಡೀ ದಿನ ಕೆಲಸ ಮಾಡಿ ಮಾಡಿ ಸಾಕಾಗ್ತಾಯಿತ್ತು. ಅಲ್ಲಿ ಎಲ್ಲರೂ ಮಾತು ಮಾತಿಗೆ ಕೀಳಾಗಿ ನೋಡ್ತಾಯಿದ್ರು. ಅಲ್ಲಿ ವರದಕ್ಷಿಣೆ ಮತ್ತು ಚಿನ್ನ ಹಾಕ್ಕೊಂಡು ಬಂದಿಲ್ಲ ಅಂತ ಆಗಾಗ ಹೇಳಿ ಬೈತಾನೂ ಕೂಡ ಇದ್ದರು. ನನ್ನ ಗಂಡ ಕೂಡ ನನ್ನ ಸೈಡ್ನಲ್ಲಿ ಇರ್ತಾ ಇರಲಿಲ್ಲ. ಅವನು ಸಹ ವರದಕ್ಷಿಣೆ ಬಗ್ಗೆನೇ ಹೇಳ್ತಾ ಇದ್ದ. ತುಂಬ ಟಾರ್ಚರ್ ಕೊಡ್ತಾ ಇದ್ದ. ಮನೆಗೆ ಹೋಗಿ ಹೇಳಿದಾಗ ಎಲ್ಲ ಗಂಡಂದಿರೋ ಹಾಗೇ ಸ್ವಲ್ಪ ತಾಳ್ಮೆಯಿಂದ ಇದ್ದು ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ನಾನು ಅನ್ಕೋತಿದ್ದೆ ಮಕ್ಕಳಾದ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಆದರೆ ಇದು ಹಾಗೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಗಂಡ ನನ್ನ ಇಷ್ಟಪಡ್ತಾ ಇರಲಿಲ್ಲ. ನನ್ನಿಂದ ದೂರ ಇರ್ತಾ ಇದ್ದ. ನನ್ನ ಪರ್ಸ್ನಲ್ ವಿಷಯ ಎಲ್ಲಾದರೂ ಶೇರ್ ಮಾಡ್ಕೊಳ್ಳ ಅಂದರೆ ಯಾರ ಹತ್ರ ಶೇರ್ ಮಾಡಲಿ ಅನ್ನೋ ಪ್ರಶ್ನೆ ಆಗ್ತಾಯಿತ್ತು. ನನ್ನ ಮಾತು ಯಾರೂ ಒಪ್ತಾನೂ ಇರಲಿಲ್ಲ. ಯಾಕೆಂದರೆ ಅವನು ಹೊರಗಡೆ ತುಂಬ ನಾರ್ಮಲ್ ಆಗಿರ್ತಾ ಇದ್ದ. ತುಂಬ ಪ್ರೀತಿ ಮಾಡೋ ಥರ ನಾಟಕ ಆಡ್ತಾ ಇದ್ದ. ಒಂದು ದಿನ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಸಾಮಾನೆಲ್ಲ ತಗೊರುವಾಗ ಅಲ್ಲಿ ಒಬ್ಬಳು ಬಂದು, ನೀನು ಶಿವ ಹೆಂಡತಿನಾ ಅಂತ ಕೇಳಿದ್ಲು. ನನಗೆ ಆಶ್ಚರ್ಯ ಆಯಿತು. ನನಗೆ ಅವಳು ಯಾರು ಅಂತಲೇ ಗೊತ್ತಿರಲಿಲ್ಲ. ನಿನಗೆ ಹೇಗೆ ಗೊತ್ತು? ನನಗೆ ನೀನು ಗೊತ್ತೇ ಇಲ್ಲ ಅಂದೆ. ಆಗ ಹಾಂ, ನಾನು ಮೊಬೈಲ್ನಲ್ಲಿ ಫೋಟೋದಲ್ಲಿ ನೋಡಿದ್ದೆ ಅಂದು. ಹಾಂ ಹೌದು, ನೀನು ಯಾರು ಅಂದೆ. ಆಗ ಅವಳು ಹೇಳಿದ್ದ ಮಾತು ಕೇಳಿ ದಂಗಾಗಿ ಹೋದೆ. ಅವಳು ಹೇಳಿದ್ಲು, ನಾನು ಶಿವನ ಮೊದಲೇ ಹೆಂಡತಿ ಅಂತ. ಶಿವನ ಬಗ್ಗೆ, ಅವ್ನು ನಿಜವಾಗ್ಲೂ ಗಡ್ಡಸು ಅಲ್ಲ. ಅವ್ನು ಸಿಕಾಂಡಿ. ಅವ್ನು ನಿಂಗೆ ಯಾವತ್ತೂ ತಾಯಿ ಆಗೋ ಭಾಗ್ಯ ಕೊಡಲ್ಲ. ಅವನು ಅವರ ಅಮ್ಮ ಮತ್ತು ತಂಗಿಯರ ಮಾತು ಕೇಳಿ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಯಾಕೆಂದರೆ ಅದರಿಂದ ಅವ್ನು ಗಂಡಸು ಅಂತ ಪ್ರೂವ್ ಆಗಲಿ ಅಂತ. ಮತ್ತು ಅವನು ಅಂದ್ಕೊಂಡಿದ್ದಾನೆ ಅವನ ವಿಷಯ ಗೊತ್ತಾಗಬಾರ್ದು ಅಂತ ಈ ಥರ ಮಾಡೋದು. ಅವನು ನನ್ನ ಜೊತೆ ಹಾಗೇ ಅತ್ಯಾಚಾರ ಮಾಡ್ತಾ ಇದ್ದ. ನನಗೆ ಸಹಿಸೋಕ್ಕಾಗದೆ ನಾನು ಡೈವರ್ಸ್ ಕೊಟ್ಟೆ. ನಾನು ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ನನಗೆ ಏನು ಮಾಡಬೇಕು ಏನು ಎತ್ತ ಗೊತ್ತಾಗ್ತಾ ಇರಲಿಲ್ಲ. ಕಣ್ಣಿನಿಂದ ನೀರು ಬರ್ತಾಯಿತ್ತು. ಅವಳು ಹೇಳಿದ್ಲು, ನೀನು ಅವರು ದ್ರೋಹ ಮಾಡಿ ಮದುವೆ ಆಗಿದ್ದು. ನಿನ್ನ ನೋಡ್ತಾ ಇದ್ದರೆ ನನಗೆ ನನ್ನ ನೆನ್ನೆಯ ನೆನಪು ಆಗ್ತಾಯಿದೆ. ಇನ್ನೂ ಕಾಲ ಮಿಂಚಿಲ್ಲ. ನೀನು ಅವನಿಗೆ ಡೈವರ್ಸ್ ಕೊಟ್ಟು ದೂರ ಆಗಿಬಿಡು ಅಂತ ಹೇಳಿದ್ಲು. ಆಗ ನಾನು ಸುಮ್ಮನೆ ಇದ್ದೆ ಮತ್ತು ಹ್ಞೂ ಅಂತ ಹೇಳಿ ಹೋದೆ. ನನ್ನ ಮನಸ್ಸಲ್ಲಿ ಅವಳು ಹೇಳ್ತಾ ಇರೋದು ನಿಜನಾ ಸುಳ್ಳು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನಾನು ಮನೆಗೆ ಹೋದೆ. ಮನಸ್ಸಲ್ಲಿ ತುಂಬ ದುಃಖ ಆಗ್ತಾಯಿತ್ತು. ಮನಸ್ಸಲ್ಲಿ ಅನ್ಕೋತಿದ್ದೆ, ಇವರು ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡಿ ಮದುವೆ ಆಗಿದ್ದ. ನನಗಿಷ್ಟು ದೊಡ್ಡ ಸುಳ್ಳು ಹೇಳಿ ಮದುವೆ ಆಗಿದ್ದು ಯಾಕೆ ಅಂತ. ಅಲ್ಲಿ ಯಾರ ಹತ್ರ ಹೇಳಲಿ? ಏನು ಹೇಳಲಿಲ್ಲ. ರಾತ್ರಿ ಆದ ತಕ್ಷಣ ಎಲ್ಲರೂ ಮಲಗಿದ ಮೇಲೆ ನಾನು ಅಳುತ್ತಾ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನನ್ನ ಗಂಡ ಸತ್ಯ ಹೇಳಿ ನನ್ನ ಜೊತೆ ಪ್ರೀತಿಯಿಂದ ಇದ್ರೇ ಪರವಾಗಿರಲಿಲ್ಲ. ನನ್ನ ಫ್ರೆಂಡಾಗಿ ಮುಂದೆ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವನು ಅಂದ್ಕೊಂಡಿದ್ದ ಹೆಂಡತಿಯರಿಗೆ ಹೊಡೆದು ಬಡಿದು ಅವನು ಗಂಡಸು ಅಂತ ಅಂದ್ಕೊಂಡು ಜೀವನ ಮಾಡೋನಾಗಿದ್ದ. ನನಗೆ ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ಆ ಹೆಂಗಸು ಹೇಳಿದ್ದು ಸರಿ ಅನ್ನಿಸ್ತಾ ಇತ್ತು. ನಾನು ಅಂದ್ಕೊಂಡೆ, ನಾನು ಇವನಿಂದ ದೂರ ಆಗಲ್ಲ ಅಂತ. ನನಗೆ ಒಂದೇ ಸಮಾಧಾನ ಇದ್ದದ್ದು, ನನ್ನ ಮಗು ಆದಮೇಲೆ ಮಗುನ ನೋಡ್ಕೊಂಡು ಖುಷಿಯಾಗಿರ್ಬೋದು ಅಂತ. ಆದರೆ ಇದೇ ಇಲ್ಲದ ಮೇಲೆ ಯಾರನ್ನು ನಂಬಿಲಿ ಜೀವನ ಮಾಡಲಿ ಅಂತ ಅಂದ್ಕೊಂಡೆ. ಒಂದು ನಿರ್ಧಾರ ಮಾಡಿದೆ. ನಾನು ಇದನ್ನೆಲ್ಲ ಅಪ್ಪ ಅಮ್ಮನಿಗೆ ಹೇಳಿ ದೂರ ಆಗೋದಾ ಅಂತ. ಮತ್ತೆ ಅನ್ನಿಸ್ತು, ಇದು ಗೊತ್ತಾದರೆ ಅವ್ರು ತುಂಬ ಟೆನ್ಷನ್ ತಗೋತಾರೆ. ಇಲ್ಲ ಅಂದ್ರೆ ನೂರಾರು ತೊಂದರೆಯಲ್ಲಿದ್ದಾರೆ. ಇನ್ನು ಇದು ಕೇಳಿದ್ರೆ ಇನ್ನು 2 ಹೆಣ್ಮಕ್ಳು ಜವಾಬ್ದಾರಿ ಕೂಡ ಇದೆ ಅಂತ ಇದನ್ನೆಲ್ಲ ನೆನಪಾಯಿತು. ನನಗೆ ಸಮಾಧಾನ ಆಗಲು ಮತ್ತು ನನಗೆ ಸರಿಯಾದ ದಾರಿ ಯಾವುದು ಅಂತ ಹೇಳ್ಕೊಡಲು ನನ್ನ ಅಕ್ಕನಿಗೆ ಹೇಳಿ ನೋಡೋಣ ಅಂತ ಅಂದ್ಕೊಂಡೆ. ಮತ್ತು ಹೇಳಿದೆ. ಆಗ ಅಕ್ಕ ಇದನ್ನು ಕೇಳಿ, ನೋಡು ಗಾಯತ್ರಿ, ನಾವು ತುಂಬ ಬಡವರು. ನಿನ್ನ ಮದುವೆ ಎಷ್ಟು ಕಷ್ಟದಲ್ಲಾಗಿತ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ಇಂಥ ಸಂಬಂಧ ಸಿಗಲ್ಲ. ಸಿಕ್ಕಿದ್ರೂ ನಿನ್ನ ಮದುವೆ ಮತ್ತೊಮ್ಮೆ ಯಾರು ಮಾಡಿಸ್ತಾರೆ ಹೇಳು? ನಿನಗೆ ಮೊದಲೇ ಗೊತ್ತು ಅಪ್ಪ ಅಮ್ಮ ತುಂಬ ಟೆನ್ಷನಲ್ಲಿದ್ದಾರೆ ಅಂತ. ಇನ್ನು ನಮ್ಮ ತಂಗಿಯರು ಇಬ್ಬರು ಇದ್ದಾರೆ. ಇನ್ನು ಅವ್ರ ಮದುವೆ ಮಾಡಿಸಲು ಒದ್ದಾಡ್ತಾ ಇದ್ದಾರೆ. ಇನ್ನು ನೀನು ಹೋಗಿ ಅಲ್ಲಿದ್ದರೆ ಆಗುತ್ತಾ ಹೇಳು? ನಾನು ಅಂದ್ಕೊಂಡೆ ನನ್ನ ಅಕ್ಕ ನನ್ನ ಕಷ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ ಅಂತ. ಆದರೆ ಅವಳು ನನ್ನ ಕಷ್ಟ ಮತ್ತು ದುಃಖ ಪಕ್ಕದಲ್ಲಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ಲು. ಮತ್ತು ಹೇಳಿದ್ಲು, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಹಾಗಂತ ಮನೆ ಬಿಟ್ಟು ಗಂಡನನ್ನು ದೂರ ಮಾಡಿ ಹೋಗೋದು ಸರಿಯಲ್ಲ. ನೋಡು, ನೀನು ನನಗೆ ಕೇಳು, ನೀನು ಖುಷಿಯಾಗಿದ್ದೀಯಾ ಅಂತ. ನಾನು ಖುಷಿಯಾಗಿಲ್ಲ. ನಿನಗೆ ಗೊತ್ತು ನಿನ್ನ ಭಾವ ಎಂಥವನು ಅಂತ. ನನ್ನ ಅತ್ತೆ ಮಾವ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಅದು ಅಲ್ಲದೆ ನನಗೆ 3 ಮಕ್ಕಳು ಬೇರೆ ಇದ್ದಾರೆ. ಅವ್ರ ಖರ್ಚು ನೋಡ್ಕೋಬೇಕು, ಅವ್ರ ಜವಾಬ್ದಾರಿ ನೋಡಬೇಕು. ನೋಡು, ನಿನಗೆ ಇದ್ರೆ ಟೆನ್ಷನ್ನೇ ಇಲ್ವಲ್ಲ ಮಕ್ಕಳನ್ನ ನೋಡಬೇಕು ಅನ್ನೋದು. ದೇವರಲ್ಲಿ ನಂಬಿಕೆ ಮಡಗು, ಎಲ್ಲ ಕಾಲಕ್ಕೆ ಸರಿಯಾಗುತ್ತೆ.
ಅಂತ ಹೇಳಿ ಕಟ್ ಮಾಡಿದ್ಲು. ನಾನು ಅಂದ್ಕೊಂಡೆ ನನ್ನ ಅಕ್ಕ ನನಗೆ ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಕೊಡ್ತಾಳೆ ಅಂತ, ನನಗೆ ಸಮಾಧಾನ ಮಾಡ್ತಾಳೆ ಅಂತ. ಆದರೆ ಅವಳು ಇನ್ನೂ ನನಗೆ ಮಾತು ಹೇಳಿ ಕಟ್ ಮಾಡಿದ್ಲು. ಮತ್ತು ಅಂದ್ಕೊಂಡೆ ನನ್ನವರೇ ನನಗಾಗಲಿಲ್ಲ ಅಂತ. ಇದೆಲ್ಲ ನನ್ನ ತಲೆವಿದೆ ಅಂತ ಅಂದ್ಕೊಂಡು ಅಲ್ಲೇ ಜೀವನ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ದಿನಗಳು ಕಳೀತು. ನನ್ನ ಅತ್ತೆಯ ಮನೆಯಲ್ಲಿ ಎಲ್ಲರೂ ಕೇಳ್ತಾರೆ ಅಂತ ನನ್ನನ್ನು ಬಂಜೆ ಅಂತ ಎಲ್ಲರ ಹತ್ರ ಸಾರ್ಕೊಂಡು ಬಂದಿದ್ದರು ಎಲ್ಲರೂ. ಯಾಕೆಂದರೆ ನನ್ನ ಮದುವೆಗೆ 5 ವರ್ಷ ಆಗಿತ್ತು. ನನಗೆ ಸತ್ಯ ಗೊತ್ತಿದ್ದರೂ ಪ್ರಾಬ್ಲಮ್ ನನ್ನ ಒಳಗಲ್ಲ, ಬದಲು ನನ್ನ ಗಂಡನಾಗಿತ್ತು. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ಅಲ್ಲೇ ಜೀವನ ಮಾಡಬೇಕಾಗಿತ್ತು. ನನಗೆ ನನ್ನ ಗಂಡನನ್ನು ನೋಡಿ ಆಶ್ಚರ್ಯ ಆಗ್ತಾಯಿತ್ತು. ಅವನು ಇದೆಲ್ಲ ಹೇಗೆ ಹೇಳ್ತಾ ಇದ್ದಾನೆ, ಅವನಿಗೆ ನಾಚಿಕೆ ಆಗಲ್ವಾ ಅಂತ. ಅವನು ಅವ್ರ ಜೊತೆ ಸೇರ್ಕೊಂಡು ಇದೆಲ್ಲ ಹೇಳ್ತಾ ಇದ್ದ. ಇದೇ ಒಂದು ಟಾಪಿಕ್ ಆಗಿತ್ತು ಎಲ್ಲರಿಗೂ ನನ್ನ ಕೀಳಾಗಿ ನೋಡಲು. ಅತ್ತೆ ಹೇಳ್ತಾಯಿದ್ರು ಇನ್ನು ನನ್ನ ಮಗನ ವಂಶ ಬೆಳೆಯೋದಿಲ್ಲ ಅಂತ. ನನಗೆ ಇದು ಕೇಳಿ 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 ನನಗೆ ಒಂದು ದಿನ ನನ್ನ ಗಂಡನ ಹತ್ರ ನನ್ನ ಬಿಟ್ಟು ಬಿಡು ಅಂತ ಹೇಳಿದೆ. ನನಗೆ ನಿನ್ನ ಜೊತೆ ಜೀವನ ಮಾಡೋದು ಇಷ್ಟ ಆಗ್ತಾಯಿಲ್ಲ, ನಾನು ನರಕದಲ್ಲಿರೋ ಹಾಗೆ ಇದ್ದೀನಿ ಅಂತ. ಆಗ ನನಗೆ ನಿನ್ನ ಬಿಡಲು 1 ನಿಮಿಷ ಸಾಕು, ಆದರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ, ನಾನು ಹಾಗೆ ಕಳಿಸಲ್ಲ, ನಾನು ಬಂಜ ಅನ್ನೋ ನಾಮಕರಣ ಮಾಡಿ ಕಳಿಸ್ತೀನಿ ಅಷ್ಟೆ ಅಂತ ಹೇಳ್ದ. ಆಗ ನನಗೆ ಗೊತ್ತು ಯಾರಿಗೆ ಮಕ್ಕಳಾಗಲ್ಲ ಅಂತ. ಆಗ ಏನು, ಹಾಂ ನೀವು ಗಂಡಸೇ ಅಲ್ವಲ್ಲ ಅಂತ. ಆಗ ಹೇಳಿದಾಗ ಒಂದು ಕೆನ್ನೆಗೆ ಹೊಡೆದ ಕೋಪದಿಂದ. ಹೇಳಿದ್ರು ಯಾರನ್ನ ಗಂಡಸಲ್ಲ ಅಂತ ಹೇಳ್ತಾ ಇದ್ದೀಯಾ, ನೋಡು ನಾಳೆನ ನಿನ್ನ ಅಪ್ಪ ಅಮ್ಮನನ್ನು ಕರೆಸಿ ನಿಮ್ಮ ಮಗಳು ಬಂಜೆ ಅಂತ ಹೇಳಿ ಕಳಿಸ್ಬಿಡ್ತೀನಿ ಅಂತ ಹೇಳ್ದ. ನನಗೆ ತುಂಬ ನೋವಾಯಿತು. ಅಪ್ಪ ಅಮ್ಮನಿಗೆ ಟೆನ್ಷನ್ ಕೊಡಬಾರ್ದು ಅಂತ ಸುಮ್ಮನೆ ಆದೆ. ಒಂದು ದಿನ ನಾನು ಕಸ ಎಸೆಯಲು ಹೋದಾಗ ಅಲ್ಲಿ ಮಗು ಅಳೋ ಸೌಂಡ್ ಬರ್ತಾಯಿತ್ತು. ನೋಡಿದಾಗ ಅಲ್ಲಿ ಮಗು ಬಿದ್ದಿತ್ತು. ಮಗು ಕರಳು ಬಳಿ ಕೂಡ ಕಟ್ ಮಾಡಿರಲಿಲ್ಲ. ನಾನು ಆ ಕಡೆ ನೋಡಿದೆ, ಅದನ್ನು ಎತ್ತಿಕೊಂಡು ಬಂದೆ. ಮಗು ಜೊತೆ ನನ್ನ ನೋಡಿದಾಗ ನನ್ನ ಅತ್ತೆ ಮತ್ತು ಗಂಡ ಮನೆಯಲ್ಲಿ ಏನೆಲ್ಲ ಅಪವಾದ ಮಾಡಲು ಸ್ಟಾರ್ಟ್ ಮಾಡಿದ್ರು. ನನ್ನ ಹೊರಗಡೆ ಹಾಕಿದ್ರು. ನಾನು ಮೊದಲು ಆ ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ಅಲ್ಲಿ ಸಿಸ್ಟರ್ ಹತ್ರ ಕರಳು ಬಳಿ ಕಟ್ ಮಾಡಿಸಿದೆ. ಅವ್ರು ಕೇಳಿದ್ರು ಯಾರ ಮಗು ಅಂತ. ಆಗ ನಾನು ಸುಳ್ಳು ಹೇಳಿದೆ, ಈ ಮಗು ನಂದೇ ಮತ್ತು ಮನೆಯಲ್ಲಿ ಡೆಲಿವರಿ ಆದೆ ಅಂತ. ಯಾಕೆಂದರೆ ನಿಜ ಗೊತ್ತಾದರೆ ಈ ಮಗುವನ್ನು ಈಸ್ಕೊತಿದ್ರು. ಈ ಮಗುನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನನಗೆ. ಹಾಗೆ ಮಗುನ ಹಿಡ್ಕೊಂಡು ಹೋಗ್ತಾ ಇದ್ದೆ, ರಸ್ತೆಯಲ್ಲೇ ಕೂತಿದ್ದೆ. ಹಾಗೆ ರಾತ್ರಿ ಆಯಿತು. ಕೂತಿರ್ಬೇಕಾದ್ರೆ ಅಲ್ಲಿ ಬೈಕ್ನಲ್ಲಿ ಒಬ್ಬ ಹುಡುಗನನ್ನು ರೋಡ್ನಲ್ಲಿ ಅಡ್ಡ ಹಾಕಿ ಅವನನ್ನು ಕೆಳಗೆ ಇಳಿಸಿದ್ರು. ಅವನ ಮುಖಕ್ಕೆ ಕರ್ಚೀಫ್ ಹಾಕಿ ಅವನನ್ನು ಅಲ್ಲೇ ಬೀಳಿಸಿದ್ರು. ಅವನ ಹತ್ರ ಇದ್ದ ಪರ್ಸು, ಮೊಬೈಲ್, ಸ್ಕೂಟ್ರಲ್ಲಿ ಎಲ್ಲ ತಗೊಂಡು ಹೊರಟೋದ್ರು. ನಾನು ಓಡಿ ಹೋದೆ, ಮುಖಕ್ಕೆ ನೀರೆರಚಿ ಎಬ್ಬಿಸಿದೆ. ಹಾಗೆ ಅವನು ಎದ್ದೋಳಿದ. ತುಂಬ ಧನ್ಯವಾದ ಹೇಳ್ದ. ನನ್ನ ಹತ್ರ ಇಷ್ಟು ಹೊತ್ತಿಗೆ ಮಗು ಜೊತೆ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಅಂತ ಕೇಳ್ದ. ನಾನು ಇರೋ ವಿಷಯ ಎಲ್ಲ ಹೇಳಿದೆ. ಆಗ ಅವನ ಜೊತೆ ಕರ್ಕೊಂಡು ಹೋದ. ನಾನು ಬೇಡ ಅಂದಾಗ ನನಗೂ ಈ ಅನಾಥ ಮಗನ ನೋಡೋ ಪುಣ್ಯ ಸಿಗಲಿ ಅಂತ ಹೇಳ್ದ. ನನಗೆ ಬೇರೆ ದಾರಿನೂ ಇಲ್ಲದೆ ಅವನ ಜೊತೆ ಹೋದೆ. ಅವನು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ. ಅವನ ಮನೆಗೆ ಫೋನ್ ಮಾಡಿ ಕಾರನ್ನು ಕರೆಸಿದ. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ನನ್ನ ಜೀವನದಲ್ಲಿ ಲಕ್ಷ್ಮಿ ಬಂದಿದ್ದಾಳೆ ಅಂತ. ನೋಡಿದ್ರೆ ಅವನು ದೊಡ್ಡ ಶ್ರೀಮಂತ ಆಗಿದ್ದ. ಅವನು ಒಬ್ಬನೇ ಇರ್ತಾ ಇದ್ದದ್ದು, ನನ್ನ ಫ್ರೆಂಡ್ ಆಗಿದ್ದ. ಹಾಗೆ ಗೊತ್ತಾಯಿತು ಅವನ ಹೆಂಡತಿ ಅವನಿಗೆ ದ್ರೋಹ ಮಾಡಿ ಅವನ ಬೆಸ್ಟ್ ಫ್ರೆಂಡ್ ಜೊತೆ ಓಡಿ ಹೋದ್ಲು ಅಂತ. ಸ್ವಲ್ಪ ದಿನಗಳು ಕಳೀತು. ನಾನು ಆ ಮಗುನ ನನ್ನ ಮಗು ಥರ ನೋಡ್ಕೋತಿದ್ದೆ. ನನಗೆ ಮಗು ಸಿಕ್ಕ ಮೇಲೆ ಜೀವನದ ಎಲ್ಲ ದುಃಖ ಮರೆತು ಹೋಗಿತ್ತು. ನಾನು ತುಂಬ ಖುಷಿಯಾಗಿದ್ದೆ. ಅವನು ನನ್ನ ಮದುವೆ ಆಗಲು ಕೇಳ್ದ. ನಾನು ಮೊದಲು ನಿರಾಕರಿಸಿದೆ. ಅವನು ನನಗೆ ನಿನ್ನಂಥ ಒಳ್ಳೆ ಪಾಠ ನನಗೆ ಸಿಗಲ್ಲ, ನಿನ್ನ ಮಗು ಅಲ್ಲದೆ ನೀನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀಯಾ, ನಿನ್ನ ಪ್ರೀತಿ ಮಾಡಿದ್ದವನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀಯಾ, ಬೇಡ ಅನ್ಬೇಡ ಅಂತ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಒಪ್ಕೊಂಡೆ. ಅವನ ಜೊತೆ ಮದುವೆ ಆದೆ. ನನ್ನ ಮತ್ತು ಮಗುನ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಹಾಗೆ 1 ವರ್ಷ ಆಯಿತು. ನಾನು ಗಣೇಶ್ ಮಗುವಿಗೆ ತಾಯಿಯಾಗಿದ್ದೆ. ನನಗೆ ಒಂದು ಗಂಡು ಮಗು ಆಯಿತು. ಈ ಮಗುನ ಮತ್ತು ನನ್ನ ಮಗುನ ಯಾವುದೇ ಭೇದ ಭಾವ ಇಲ್ಲದೆ ಚೆನ್ನಾಗಿ ನೋಡ್ಕೋತಿದ್ದೀವಿ. ದೇವರು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಖುಷಿಯನ್ನು ಮಡಗಿರ್ತಾನೆ. ದೇವರಲ್ಲಿ ನಂಬಿಕೆ ಇದ್ದರೆ ಎಲ್ಲ ಸರಿಯಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.